ಫಸ್ಟ್ ಹೇಗೆ ಕಾಣಿಸ್ತಾ ಇದೆ, ಸಿಂಪಲ್ ಮೇಕಪ್ ಆದಮೇಲೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ವೆಯ್ಟ್ ಮಾಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಾರ್ನಿಂಗ್ ನನ್ನ ರೂಮಿಂದ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಇವತ್ತೊಂದು ಫಂಕ್ಷನ್ ಇದೆ, ಗೃಹ ಪ್ರವೇಶಕ್ಕೆ ಹೋಗಬೇಕು. ಸೊ ನಾನು ಯಾವತ್ತೂ ಗೆಟ್ ರೆಡಿ ವಿತ್ ಮೀ ಮಾಡಿಲ್ಲ. ರ್ಯಾಂಡಮಾಗಿ ಇವತ್ತು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಬೇಕು. ಇದು ನನ್ನ ಡ್ರೆಸ್. ಈ ಒಂದು ಡ್ರೆಸ್ನ ನಾನು ವೇರ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಆಗಲೇ ಹೇಳಿದಾಗೆ ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕೇಳಿ ನಾನು ಇದನ್ನು ನಿಮಗೆ ಲಿಂಕ್ ಕಳಿಸ್ಕೊಡ್ತೇನೆ. ಫಸ್ಟ್ ಒಂದು ಲಿಪ್ ಬಾಮ್ ಹಾಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಸನ್ಸ್ಕ್ರೀನ್ ಹಚ್ಕೋತೀನಿ. ನನ್ನ ಪಾರ್ಸಲ್ ರಿಟರ್ನ್ ಇತ್ತು, ಅದಕ್ಕೆ ರಿಟರ್ನ್ ಮಾಡಿಬಿಟ್ಟು ಬಂದೆ. ಇವಾಗ ನೆಕ್ಸ್ಟ್ ನನ್ನ ಸನ್ಸ್ಕ್ರೀನ್ ಆಯಿತು. ಸ್ವಲ್ಪ ಸೆಟ್ ಆದಮೇಲೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಅಂಡರ್ ಐ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ನಾನು ಕನ್ಸಿಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಕನ್ಸಿಲರ್ ಪ್ಯಾಲೆಟ್, ಇದು ಆರೆಂಜ್. ಐಬ್ರೋ ನಾನು ಮಾಡಿಸಿಲ್ಲ, ನಾನೇ ಮಾಡ್ಕೊಳ್ಳೋದು. ಬರೀ ಎಕ್ಸ್ಟ್ರಾಸ್ ಮಾತ್ರ ನಾನು ರಿಮೂವ್ ಮಾಡಿರ್ತೀನಿ. ಅದಕ್ಕೆ ಈ ಥರ ಒಂದು ಲೈನ್ ಕೊಟ್ಕೊಡೋಣ. ನೆಕ್ಸ್ಟ್ ನಾನು ಇವಾಗ ಬ್ಲೆಂಡರ್ನ ತೊಗೊಂಡಿದ್ದೀನಿ. ಬ್ಲೆಂಡರ್ನ ವಾಶ್ ಮಾಡಿದ್ದೀನಿ ನೀಟಾಗಿ. ಯಾವತ್ತೇ ನೀವು ಮೇಕಪ್ ಮಾಡಬೇಕಂದ್ರೆ ಬ್ಲೆಂಡರ್ನ ವಾಶ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಚಿಕ್ಕದಿರುತ್ತೆ, ನೀವು ನೀರು ಹಾಕಿದ್ಮೇಲೆ ಇಷ್ಟು ದೊಡ್ಡದಾಗುತ್ತೆ. ಬ್ಲೆಂಡರ್ನ ವಾಶ್ ಮಾಡಿಕೊಂಡು ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ. ನಾನು ಸಮ್ಟೈಮ್ಸ್ ಫೌಂಡೇಶನು ಜೊತೆಗೆ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೋತೀನಿ. ಈ ಒಂದು ಪ್ಯಾಲೆಟಲ್ಲಿ ನಿಮಗೆ ಕಾಂಟೋರ್ ಕೂಡ ಅವೈಲಬಲ್ ಇದೆ. ಸೊ ನಾನು ಲೈಟಾಗಿ ಹಾಕೋತೀನಿ ಕಾಂಟೋರ್. ಇದನ್ನು ಸಹ ಬ್ಲೆಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫೌಂಡೇಶನ್ ಹಾಗೆ ನಾನು ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. NYB ಅವರ ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ ಫೌಂಡೇಶನ್ ಜೊತೆಗೆ. ಐ ಥಿಂಕ್ ನಿಮಗೆ ಕಾಣಿಸುತ್ತೆ ಅನ್ಸುತ್ತೆ. ಇದ್ರ ಜೊತೆಗೆ 2 ಡ್ರಾಪ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನಾನೇನು ಬ್ರಷ್ ತಗೊಂಡಿದ್ದೆ ಅದರಲ್ಲೇ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಬರ್ತೀನಿ. ಇರೋದನ್ನೆಲ್ಲ ತಗೊಂಡು ಯಾವುದನ್ನು ವೇಸ್ಟ್ ಮಾಡಬಾರ್ದಲ್ಲ. ಸೊ ಜಂಟಲಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಅಂದರೆ ಒಬ್ಬೊಬ್ಬರು ಮಾಡೋ ಮೇಕಪ್ ಒಂದೊಂದು ಥರ ಇರುತ್ತೆ. ನನಗೆ ಯಾವ ಥರ ಬೇಕು, ನನಗೆ ಹೇಗೆ ಹಾಕಿದ್ರೆ ಫೌಂಡೇಶನ್ ಅಥವಾ ಕನ್ಸಿಲರ್ ಸೆಟ್ ಆಗುತ್ತೋ ನಾನು ಆ ರೀತಿ ಹಾಕೋತೀನಿ. ಹೇಳ್ತಾರೆ ಸಮ್ಟೈಮ್ಸ್ ಕೆಲವರು ಫೌಂಡೇಶನ್ ಆದಮೇಲೆ ಕನ್ಸಿಲರ್ನ ಯೂಸ್ ಮಾಡ್ತಾರೆ. ಇನ್ನು ಕೆಲವರು ಕನ್ಸಿಲರ್ ಹಾಕಿ ಯೂಸ್ ಮಾಡ್ತಾರೆ. ಯಾವತ್ತೂ ಮೇಕಪ್ ಮಾಡಿದ್ರೆ ನಿಮ್ಮ ನೆಕ್ ಪಾರ್ಟಿಗೂ ಸೇರಿಸ್ಕೊಂಡು ಮೇಕಪ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ಕಿವಿ ಕೂಡ ಹೇಗೆ ಕವರ್ ಆಯಿತು ಅಂತ. ಅಂದರೆ ಇದು ಸಿಂಪಲ್ ಮೇಕಪ್, ನಾಟ್ ರಿಚ್ ಲುಕ್ ಕೊಡೋವಂಥ ಮೇಕಪ್ ಏನಲ್ಲ. ಇದು ಸಿಂಪಲ್ ಮೇಕಪ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಅದು ಬೇಗ ಸೆಟ್ ಆಗಿಬಿಡುತ್ತೆ. ಇವಾಗ ಐಬ್ರೋ ಫಿಲ್ಲಿಂಗ್ನ ಮಾಡ್ಕೋತೀನಿ. ಸೊ ನನ್ನದೇ ಆದ ಒಂದು ಪುಟಾಣಿ ಕನ್ನಡಿ ಇದೆ. ಸೊ ಇದರಲ್ಲಿ ನೋಡಿಕೊಂಡು ನಾನು ಐಬ್ರೋ ಫಿಲ್ಲಿಂಗ್ನ ಮಾಡ್ಕೋತೀನಿ. ನನ್ನ ಫೋನಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಯಾವತ್ತೂ ಐಬ್ರೋ ಫಿಲ್ ಮಾಡ್ಕೊಳ್ಳೋದಕ್ಕೆ ಬ್ಲ್ಯಾಕ್ ಕಲರ್ ಪೆನ್ಸಿಲ್ನ ಯೂಸ್ ಮಾಡೋದಿಲ್ಲ. ನಾನು ಯಾವಾಗಲೂ ಬ್ರೌನ್ ಶೇಡ್ನ ರೆಫರ್ ಮಾಡ್ತೀನಿ, ಬಿಕಾಸ್ ನ್ಯಾಚುರಲಾಗಿ ಕಾಣಿಸುತ್ತೆ ಅದಕ್ಕೆ.
ಐಬ್ರೋ ಫಿಲ್ಲಿಂಗ್ ಆಯಿತು. ಇವಾಗ ನಾನು ಪೌಡರ್ನ ಬಳಸ್ತಾ ಇದ್ದೀನಿ. ಪೌಡರ್ಗೆ ನಾನು ವೈಟ್ ಟೋನ್ನ ತೊಗೊಂಡಿದ್ದೀನಿ. ಸೊ ಇವಾಗ ಪೌಡರ್ ಅಪ್ಲೈ ಮಾಡಾಯಿತು. ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ನಿಮಗೆ ಹೇಗೆ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆದಮೇಲೆ ತುಂಬಾ ಚೆನ್ನಾಗಿ ಸೆಟ್ ಆಗಿರುತ್ತೆ. ನಾನಿವಾಗ ಲಿಪ್ ಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಲೈಟ್ ಬ್ರೌನ್ನ ತೊಗೊಂಡಿದ್ದೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವರದ್ದು ಲೈಟ್ ಬ್ರೌನ್. ನಿಮಗೆ ಕ್ಯಾಮ್ರಾದಲ್ಲಿ ಮರೂನ್ ಥರ ಕಾಣಿಸ್ತಾ ಇದೆ. ಇಲ್ಲಿ ಸ್ವಿಸ್ ಬ್ಯೂಟಿ ಅವರ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ. ನಿಮಗೆ ಮೇಕಪ್ ಇಲ್ಲದೇ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ ಅಂದರೆ ಅದು ಒಂದು ಲಿಪ್ಸ್ಟಿಕ್ಕಿಂದ. ಇನ್ನೊಂದು ನಿಮಗೆ ಹೈ ಮೇಕಪ್ ಹೇಗೆ ಮಾಡಿರ್ತೀರ ನೀವು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ರೆಡ್ ಲಿಪ್ಸ್ಟಿಕ್ನ ಬಳಸ್ತಾ ಇದ್ದೀನಿ. ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ದೀನಿ, ಬಟ್ ನನಗಿದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಸೊ ನಾನು ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ರೆನೆ ಲಿಪ್ಸ್ಟಿಕ್. ಸೊ ಇದು ಲೈಟ್ ಪಿಂಕ್ ಶೇಡ್ ಇದೆ. ಸೊ ನಾನು ಅದನ್ನು ಅಪ್ಲೈ ಮಾಡ್ತೀನಿ. ಎಷ್ಟು ಲೈಟ್ ಆಯಿತು ಅಂತ. ಸೊ ನಾನು ಯಾವಾಗಲಾದರೂ ನನಗೆ ಈ ಥರ ರೆಡ್ ಲಿಪ್ಸ್ಟಿಕ್ ಹಾಕಿ ತುಂಬಾ ಡಾರ್ಕ್ ಆಯಿತು ಅಂತ ಅನಿಸಿದ್ರೆ ಲೈಟ್ ಪಿಂಕ್ನ ಮೇಲ್ಗಡೆ ಲಿಪ್ಸಿಗೆ ಹಾಕಿ ಈ ಥರ ಮರ್ಜ್ ಮಾಡಿಬಿಡ್ತೀನಿ. ಇಟ್ಸ್ ಲುಕ್ ಗುಡ್. ನಾನು ಇದೇ ಒಂದು ಲಿಪ್ಸ್ಟಿಕ್ನ ತೊಗೊಂಡು, ಆ್ಯಕ್ಚುಲಿ ಇದು ಮ್ಯಾಟ್ ಲಿಪ್ಸ್ಟಿಕ್. ಇದು ಬೇಗ ಹೋಗೋದಿಲ್ಲ ಲಿಪ್ಸಿಂದ. ನೀವೇನೇ ವಾಟರ್ ಸೇವ್ ಮಾಡಿದ್ರು ಅಥವಾ ನೀರು ಕುಡಿದ್ರು ಊಟ ಮಾಡಿದ್ರು ಲಿಪ್ಸ್ಟಿಕ್ ಹಾಗೇ ಇರುತ್ತೆ. ರೆನೆ ಬಂದು ನಿಮಗೆ ಅದು ಮ್ಯಾಟ್ ಲಿಪ್ಸ್ಟಿಕ್ ಅಲ್ಲ, ಅದು ಯಾವಾಗ ಬೇಕಾದರೂ ಹಿಂಗೆ ಬೇಕಾದರೂ ಹೋಗುತ್ತೆ, ಬಟ್ ಅಷ್ಟು ಚೆನ್ನಾಗಿಲ್ಲ ಅದು. ಇದನ್ನು ಚೀಕ್ ಟಿಂಟಾಗಿ ಬಳಸ್ತೀನಿ. ಭೂತ ಥರ ಕಾಣಿಸ್ತಾ ಇದ್ದೀನಲ್ಲ. ಸೊ ಫೈನಲ್ ಲುಕ್ ತೋರಿಸ್ತೇನೆ. ಸೊ ನೀವು ನೋಡ್ತಿರೋದು ಎಷ್ಟು ಸಿಂಪಲ್ಲಾಗಿ ಸಟಲ್ಡಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ. ಇದನ್ನೇ ತೊಗೊಂಡು ಐ ಶ್ಯಾಡೋ ಪ್ಯಾಲೆಟ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು, ಬಟ್ ನಾನು ಇದನ್ನೇ ತೊಗೊಂಡು ಲಿಟಲ್ ಬಿಟ್ ಸ್ವಲ್ಪ ಇಷ್ಟೇ. ಹಾಗೆ ಕಣ್ಣು ಕೆಳಗೆ ಸ್ವಲ್ಪ ನಾನು ಅಪ್ಲೈ ಮಾಡ್ತೀನಿ, ಯಾಕಂದರೆ ಕಣ್ಣು ತುಂಬ ದಪ್ಪ ಕಾಣಿಸುತ್ತೆ, ಗುಂಡು ಕಾಣಿಸುತ್ತೆ ಕಣ್ಣು. ಇವಾಗ ನೆಕ್ಸ್ಟ್ ಬಂದು ಮಸ್ಕಾರ. ನಾನು ಲ್ಯಾಕ್ಮಿ ಅವರ ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಸಿ ದ ಡಿಫ್ರೆನ್ಸ್. ನಿಮಗೆ ಗೊತ್ತಾಗ್ತಿದೆ ಅಲ್ಲ ಡಿಫ್ರೆನ್ಸ್ ಹೇಗಿದೆ ಅಂತ. ಸೊ ಅದಕ್ಕೆ ಮಸ್ಕಾರ ವೆರಿ ಇಂಪಾರ್ಟೆಂಟ್. ನಿಮಗೆ ಲ್ಯಾಶಸ್ ಕಮ್ಮಿ ಇದೆ ಅನ್ಸಿದ್ರೆ ಮಸ್ಕಾರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಫ್ಕೋರ್ಸ್ ನನಗೆ ಲ್ಯಾಶಸ್ ಕಮ್ಮಿ ಇದೆ. ಸಿ ಬಾಯೆಲ್ಲ ಹಿಂಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಎಲ್ಲ ಹುಡುಗಿರು ಹಿಂಗೆ ಆಗುತ್ತೆ ಅನಿಸುತ್ತೆ. ಹಿಂಗೆ ಹಚ್ಕೋಬೇಕಾದ್ರೆ ಹಿಂಗೆ ಹೋಗುತ್ತೆ, ಲಿಪ್ಸ್ಗೆ ಹಚ್ಕೋಬೇಕಾದ್ರೆ ಹಿಂಗೆ ಹೋಗುತ್ತೆ, ಏನಾದರೂ ಐಬ್ರೋ ಮಾಡ್ಕೋಬೇಕಾದ್ರೆ ಹಿಂಗೆ ಹೋಗ್ತಾ ಇರುತ್ತೆ. ಅದೆಲ್ಲ ಕಾಮನ್. ಚೂರು ಕೆಟ್ಟೋಗ್ಬಿಡ್ತು ಅಂದರೆ ಪೂರ್ತಿ ಹಾಳಾಗ್ಬಿಡುತ್ತೆ. ಕಾಜಲ್ನ ಬಳಸ್ತಾ ಇದ್ದೀನಿ. ಸೊ ನಾನು ಕಾಜಲ್ ಹಚ್ಚಿದ ಮೇಲೆ ಈ ಥರ ಕಾಣಿಸ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು ಫಸ್ಟ್ ಹೇಗೆ ಕಾಣಿಸ್ತಾ ಇದೆ, ಸಿಂಪಲ್ ಮೇಕಪ್ ಆದಮೇಲೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಹೇರ್ ಸ್ಟೈಲ್ ಮಾಡಬೇಕು, ಡ್ರೆಸ್ನ ವೇರ್ ಮಾಡ್ತೀನಿ. ಡ್ರೆಸ್ ಹೇಗಿದೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ನನ್ನ ಒಂದು ಡ್ರೆಸ್ ಹೀಗಿದೆ. ನಿಮಗೆ ಬೇಕು ಅಂದರೆ ಲಿಂಕ್ನ ನಾನು ಕಳಿಸ್ಕೊಡ್ತೀನಿ. ಹಾಗೆ ಸ್ಲೀವ್ಸ್ ಈ ಥರ ಇದೆ, ನೀವು ನೋಡ್ತಿರ್ಬೋದು. ನೆಕ್ ಕೂಡ ಚೆನ್ನಾಗಿದೆ. ನಿಮಗೇನಾದರೂ ಟಮ್ಮಿ ಇದ್ದರೆ ಕಾಣಿಸೋದಿಲ್ಲ ಇದರಲ್ಲಿ. ಆ್ಯಕ್ಚುಲಿ ನನಗೂ ಟಮ್ಮಿ ಇದೆ, ಬಟ್ ಇದರಲ್ಲಿ ಕಾಣಿಸ್ತಾ ಇಲ್ಲ. ನೀವು ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ಈ ಡ್ರೆಸ್ ಯಾರಿಗಾದ್ರೂ ಬೇಕು ಅಂದರೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಯಾರಿಗಾದ್ರೂ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕೇಳಿ ನಾನು ಕಳಿಸ್ಕೊಡ್ತೀನಿ ಲಿಂಕು. ಸೊ ಗೈಸ್ ನೋಡಿದ್ರಲ್ಲ, ಇವಾಗ ಗೃಹ ಪ್ರವೇಶನ ಮುಗಿಸ್ಕೊಂಡು ಬಂದ್ವಿ. ಊಟ ತುಂಬಾ ಚೆನ್ನಾಗಿತ್ತು, ಆದರೆ ಮನೆಯೂ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಬಿಸಿಲಿತ್ತು, ಪಟ್ಟಂತ ಹೋಗಿ ಪಟ್ಟಂತ ಬಂದುಬಿಟ್ವಿ. ಸೊ ಇವತ್ತು ನಾನು ಮಾಡಿದಂತಹ ಮೇಕ್ ಓವರ್ ಅಂದರೆ ಏನಿರುತ್ತೆ ಸಿಂಪಲ್ಲಾಗಿ ಇರೋದ್ರಲ್ಲಿ
ಮೇಕಪ್ನ ಮಾಡಿಕೊಂಡು ಚೆನ್ನಾಗಿ ಕಾಣಿಸೋವಂಥದ್ದನ್ನ ತೋರಿಸಿದ್ದು ನಾನು. ಸೊ ನಾನು ಇಷ್ಟೇ ಮೇಕಪ್ ಮಾಡೋದು, ಜಾಸ್ತಿ ಮಾಡೋದಿಲ್ಲ. ಮದುವೆಗೆ ಅಂದರೆ ಸ್ವಲ್ಪ ಜಾಸ್ತಿ ಫೌಂಡೇಶನ್ಸ್ ಅದು ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಬಟ್ ಈ ಥರ ಸಿಂಪಲ್ ಇದ್ದಾಗೆಲ್ಲ ನಾನು ಇಷ್ಟೇ ಮಾಡ್ಕೊಳ್ಳೋದು. ಸೊ ಇಷ್ಟೇ ಗೈಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾನು ವೇರ್ ಮಾಡಿರುವಂತಹ ಒಂದು ಡ್ರೆಸ್ ಯಾರಿಗೆಲ್ಲ ಇಷ್ಟ ಆಯಿತು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸಲ್ಲಿದೆ. ಸೊ ನಾನು ತಗೊಂಡಿರುವಂತಹ ಸೈಜು ಎಮ್ಮಲ್ಲಿ. ಪ್ರೈಸ್ ಬಂದುಬಿಟ್ಟು ನಿಮಗೆ 380 ಸಮಥಿಂಗ್ ಏನೋ ಬೀಳುತ್ತೆ, ಅಂದರೆ 380 ರೂಪಾಯಿ ಚಿಲ್ಲರೆ ಏನೋ ಬೀಳುತ್ತೆ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.